ನಮಸ್ಕಾರ ಕನ್ನಡವನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. ಜಾತಿ ಅನ್ನುವಂತಹ ಒಂದು ರೋಗ ಇದೆಯಲ್ಲ, ಅದಕ್ಕಿಂತ ದೊಡ್ಡ ರೋಗ ಈ ಜಗತ್ತಿನಲ್ಲಿ ಎಲ್ಲಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಯಾವ ದೇಶದಲ್ಲಿ ಯಾವ ಪ್ರದೇಶದಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಅನಿಷ್ಟವಾದಂತಹ ರೋಗ ಎಕ್ಸ್ಕ್ಲೂಸಿವ್ ಆಗಿರೋದು ಇಂಡಿಯಾದಲ್ಲಿ ಮಾತ್ರ ಇರುವಂತಹದ್ದು. ಅದರಲ್ಲೂ ಸಹ ಈಗ ಜನರಲ್ ಕ್ಯಾಟಗರಿ ಅಂತ ಕರೆಸ್ಕೊಳ್ತಾರಲ್ಲ, ಆ ಹಲ್ಕಟ್ಟು ಮನಸ್ಥಿತಿಗಳಲ್ಲಿ ಇದೆಯಲ್ಲ, ಅದರಂತಹ ಕೊಳಕು ಬೇರೆ ಎಲ್ಲಿಯೂ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಅದು ಮತ್ತೊಮ್ಮೆ ಸಾಬೀತಾಗಿದೆ. ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮ ಬರುತ್ತೆ. ಯಾವುದೋ ಒಂದು ಕಡೆ ಕೂಡ ಹಾಕ್ತಾರೆ ಎಲ್ಲರನ್ನೂ. ಅಲ್ಲೊಂದಷ್ಟು ಆಟಗಳು ಜಗಳ ಎಲ್ಲ ಆಗುತ್ತೆ. ಅದನ್ನು ಸಾಕಷ್ಟು ಜನ ನೋಡ್ತಾರೆ. TRP ಚಾನಲ್ಗೆ ಸಿಗುತ್ತೆ, ಅದನ್ನು ನಡೆಸ್ಕೊಡೋರಿಗೆ ದುಡ್ಡು ಸಿಗುತ್ತೆ, ಸ್ಪರ್ಧಿಗಳಿಗೆ ಒಂದಷ್ಟು ಬಹುಮಾನದ ಹಣನೂ ಸಿಗುತ್ತೆ. ಅದು ದೊಡ್ಡ ಫೇಮಸ್ ಆಗಿರುವಂತಹ ಒಂದು ಕಾರ್ಯಕ್ರಮ. ಆದ ಕಾರಣಕ್ಕಾಗಿ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ. ಈಗ ಅದು ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಇಬ್ಬರು ಫೈನಲ್ ಕಂಟೆಸ್ಟೆಂಟ್ಗಳು ಮಾತ್ರ ಉಳ್ಕೊಂಡಿದ್ದಾರೆ. ನಾಳೆ ಭಾನುವಾರ ಯಾರು ಅದರ ವಿಜಯಶಾಲಿಗಳು ಅನ್ನೋದು ಒಂದು ರೀತಿಯಾಗಿ ಅನೌನ್ಸ್ ಆಗುತ್ತೆ. ಅದರ ನಡುವೆ ಅದರಿಂದ ಇತ್ತೀಚೆಗಷ್ಟೇ ಕೊನೆ ಕ್ಷಣದಲ್ಲಿ ಎಕ್ಸಿಟ್ ಆದಂತಹ ಅಥವಾ ಹೊರಗಾಕಲ್ಪಟ್ಟಂತಹ, ಆ ಆಟದಿಂದ ಹೊರಗಾಕಲ್ಪಟ್ಟಂತಹ ಒಂದು ಮಹಿಳೆ ಹಂಸಾ ಪ್ರತಾಪ್ ಅಂತ ಧಾರಾವಾಹಿ ನಟಿಯಂತೆ. ಆಕೆ TV9ಗೆ ಮಾತಾಡ್ತಾ, TV9ಗೆ ಇಂಟರ್ವ್ಯೂಲಿ ಮಾತಾಡ್ತಾ ತನ್ನ ಒಳಗಿರುವಂತಹ ಜಾತಿ ಅನ್ನುವಂತಹ, ನಾನು ಹೇಳದ್ನಲ್ಲ, ಆ ಕೊಳಕು ಅನಿಷ್ಟ, ಅದನ್ನು ಹೊರಗಾಕಿದ್ದಾರೆ. ಎಷ್ಟು ಕೇವಲವಾಗಿ ಹೊರಗಾಕಿದ್ದಾರೆ ಅಂದರೆ, ಇದೇ ಇವರ ಯೋಗ್ಯತೆ, ಈಗಲೇ ಹೀಗಿದಾರಲ್ಲ, ಇನ್ನು ಶತಮಾನಗಳ ಹಿಂದೆ ಇವರು ಯಾವ ಮಟ್ಟದಲ್ಲಿ ಎಷ್ಟು ನೀಚತನದಲ್ಲಿ ಬದುಕಿರ್ತಾರೆ ಇವರ ಪೂರ್ವಜರು ಅನ್ನೋದು ಅಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಏನು ಹೇಳ್ತೋ ಅಮ್ಮ, ಅದೃಷ್ಟದಿಂದ ಬಂದಿರೋದು ಯಾರು? ಫೈನಲ್ಗೆ ಆಯ್ಕೆ ಆಗಿದಾರಲ್ಲ ಒಬ್ಬರು, ಹನುಮಂತ ಲಮಾನಿ ಅನ್ನುವಂತಹ ಹುಡುಗ, ಗಾಯಕ, ಜನಪದ ಗಾಯಕ, ಹಳ್ಳಿ ಹುಡುಗ, SC ಸಮುದಾಯಕ್ಕೆ ಸೇರಿದಂತಹ ಹುಡುಗ. ಆತ ಫೈನಲ್ಗೆ ಹೋಗಿರೋದ್ರ ಬಗ್ಗೆ ಈಕೆ ಆಡಿರುವಂತಹ ಮಾತುಗಳಿದು. ಅವನು ಜಸ್ಟ್ ಅದೃಷ್ಟದ ಮೇಲೆ ಬಂದಿದ್ದಾನೆ ಅಂತ. ಯಾಕೆ ಅಂದರೆ ಆ ಜಾತಿಯವರು ಬರಲ್ಲ ಅನ್ನೋದು ಇವ್ರ ಲೆಕ್ಕಾಚಾರ ಅಷ್ಟೇ, ಇನ್ನೇನಿಲ್ಲ. ಇವ್ರ ಪ್ರಕಾರ ಪ್ರತಿಭೆ ಇವರ ಅಪ್ಪನ ಮನೆ ಸ್ವತ್ತು. ಕೇಳಿದ್ರೆ ನಮ್ಮಲ್ಲಿ ಅಷ್ಟಿದೆ ಇಷ್ಟಿದೆ ವಿದ್ಯಾಭ್ಯಾಸ, ಹಾಗೆ ಹೀಗೆ ಅಂತಾರೆ. ಹೆಂಗ್ರಿ ಬಂತು ನಿಮಗೆ ಆ ವಿದ್ಯಾಭ್ಯಾಸ? ಬೇರೆಯವರು ಓದಬಾರ್ದು, ಓದಿದ್ರೆ ಕೊಂದು ಬಿಡ್ತೀವಿ, ಸೀಸ ಸುರಿತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ನೀವು ಹಲ್ಕಟ್ಟು ರೂಲ್ಸ್ಗಳನ್ನು ಹಾಕಿ ಇನ್ನೊಬ್ಬರು ವಿದ್ಯೆಯನ್ನು ಕಸ್ಕೊಂಡು ನೀವು ಮಾತ್ರ ಓದಬೇಕು ಅಂದಿದ್ದಕ್ಕೆ ನಿಮಗೆ ವಿದ್ಯೆ ಬಂದಿತ್ತು. ಅದು ಯಾವಾಗ ಎಲ್ಲರಿಗೂ ಓಪನ್ ಆಯಿತೋ ಬ್ರಿಟಿಷರ ಕಾಲದಲ್ಲಿ, ನಿಮ್ಮನ್ನು ಮೀರಿಸಿದ ಮಟ್ಟಕ್ಕೆ ಬೇರೆ ಸಮುದಾಯಗಳು ಕೂಡ ಬೆಳೆದು ನಿಂತಿದ್ದಾವೆ. ಅದರಲ್ಲೂ ಕೂಡ ದಲಿತರು ಅಂತ ಕರೆಸ್ಕೊಳ್ಳುವಂತಹ ಸಮುದಾಯಗಳು ನಿಮ್ಮನ್ನು ಮೀರಿಸುವ ಲೆಕ್ಕಕ್ಕೆ ಬೆಳೆದು ನಿಂತಿದ್ದಾವೆ. ಅಂತಹ ಸಮುದಾಯದಿಂದನೇ ಹನುಮಂತ ಬರೋದು. ಆ ಹನುಮಂತ ಫೈನಲ್ಗೆ ಹೋಗಿರೋದಕ್ಕೆ ಅಷ್ಟು ಉರಿ, ಅಷ್ಟು ಕೋಪ, ಯಾಕಂದರೆ ಅವನ ಜಾತಿಯ ಕಾರಣಕ್ಕೆ. ಅದರ ಜೊತೆಗೆ ಆಕೆ ಆ ಇಂಟರ್ವ್ಯೂನಲ್ಲಿ ಹೇಳಿರುವಂತಹದ್ದು, ಇಂಟರ್ವ್ಯೂಯಲ್ಲಿ ಸ್ಕೂಲುಗಳಲ್ಲಿ ಇರುತ್ತಲ್ಲ, ಜನರಲ್ ಕ್ಯಾಟಗರಿಯವರಿಗೆ ಬೇರೆ ಫೀಸು, ಇನ್ನೊಂದು ಕ್ಯಾಟಗರಿಗೆ ಬೇರೆ ಕಡಿಮೆ ಫೀಸ್ ಇರುತ್ತೆ. ಅದೇ ರೀತಿ ಕೆಲಸಕ್ಕೆ ಹೋದಾಗಲೂ ಸಹ ನಾವು ಎಷ್ಟೇ ದಬ್ಬಾಕಿ ಓದಿದ್ರು ಅವ್ರಿಗೆ ಕೆಲಸ ಸಿಗುತ್ತೆ, ಅವ್ರಿಗೆ ಪ್ರಯಾರಿಟಿ ಸಿಗುತ್ತೆ, ನಮಗೆ ಸಿಗೋದೇ ಇಲ್ಲ. ಅದೇ ರೀತಿ ರಿಯಾಲಿಟಿ ಶೋಗಳಲ್ಲೂ ಆಗ್ತಾ ಇದೆ. ರಿಸರ್ವೇಷನನ್ನು, ಮೀಸಲಾತಿಯನ್ನು, ಪ್ರಾತಿನಿಧ್ಯವನ್ನು ಲೇವಡಿ ಮಾಡಿರೋದು. ಇದು ಒಳಗೆ ಇರದೇ ಹೋದರೆ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಬಾಯಿ ಮಾತಿನಿಂದ, ಬಾಯಿ ತಪ್ಪಿನಿಂದ ಆಗಿರುವಂತಹ ಮಾತುಗಳು ಅಲ್ಲವೇ ಅಲ್ಲ. ಇದು ದಿನ ಬೆಳಗಾದರೆ ಒಳಗೊಳಗೆ ಕುದೀತಾ ಇರುವಂತಹ ಲಾವಾರಸ ಒಮ್ಮೆಲೆ ಚಿಮ್ಮುವಂಥದ್ದು. ಯಾವಾಗ ತಮಗೆ ಏನೋ ಸಿಗಲಿಲ್ವೋ ಆವಾಗ ಒಂದೇ ಬಾರಿಗೆ ಹೊರಗೆ ಬಿಟ್ಟುಬಿಡೋದು ಈ ವಿಷಯನ. ಯಾರು ಹೇಳಿದ್ದು ಕೆಲಸಕ್ಕೆ ಹೋದರೆ ಅವ್ರಿಗೆ ಫಸ್ಟ್ ಕೊಟ್ಟು ಉಳಿದ್ರೆ ಇವ್ರಿಗೆ ಕೊಡ್ತಾರೆ ಜನರಲ್ ಕ್ಯಾಟಗರಿಗೆ ಅಂತ? ಯಾವ ನಾನ್ಸೆನ್ಸ್ ಅದು, ಯಾವ ನಾನ್ಸೆನ್ಸ್? 50% ಜನರಲ್ ಕ್ಯಾಟಗರಿ, 27% OBC, ಮಿಕ್ಕಿದ್ದು ಮಾತ್ರ ರಿಸರ್ವೇಷನ್ ಇರೋದು 22%, 22.5% ಸೆಂಟ್ರಲ್ ಗೌರ್ಮೆಂಟ್ಗೆ.
ಅದರಲ್ಲಿ SCಗೆ 15% ಮಾತ್ರ. ಅದು ಹೇಗೆ ಅವ್ರಿಗೆ ಕೊಟ್ಟು ಉಳಿದ್ರೆ ನಿಮಗೆ ಕೊಡ್ತಾರೆ, ಅಥವಾ ಅವ್ರಿಗೆ ಕೊಡ್ತಾರೆ ನಿಮಗೆ ಕೊಡೋದಿಲ್ಲ ಅಂತ? ಯಾವ ಅಟ್ಟರ್ ನಾನ್ಸೆನ್ಸ್ ಇದು! ಎಂತಹ ಸಂದೇಶವನ್ನು ನೀವು ಕೊಡುವಂತಹದ್ದು? ಅದು ಆ ಇಂಟರ್ವ್ಯೂ ಮಾಡ್ತಿದ್ನಲ್ಲ TV9 ಪತ್ರಕರ್ತ ಅಂತ ಕರ್ಸ್ಕೊಳ್ಳೋವನು, ಅವನನ್ನು ಹೊಟ್ಟೆಗೆ ಅನ್ನ ತಿಂತೀಯ ಹೇಳು ತಿಂತೀಯ ಅಂತ ಕೇಳಬೇಕು ಸಿಕ್ಕರೆ. ಅಲ್ಲೇ ಕೌಂಟ್ರ್ ಮಾಡಬೇಕು ತಾನೇ ಅವನು. ಸಾಮಾಜಿಕ ಜವಾಬ್ದಾರಿ ಹೊತ್ತಂಥ ಒಬ್ಬ ಪತ್ರಕರ್ತ ಆಗಿದ್ರೆ ಅಲ್ಲೇ ಕೇಳಬೇಕಾಗಿತ್ತು. ಅದು ಹೆಂಗ್ರೆ ಹೇಳ್ತೀರಾ ಕೆಲಸದ ವಿಚಾರದಲ್ಲಾಗಲಿ ಫೀಸ್ಗಳ ವಿಚಾರದಲ್ಲಾಗಲಿ ಹಿಂಗಾಗತ್ತೆ ಅಂತ? ಅದಕ್ಕೆ ಇದಲ್ವಾ ಸ್ಟ್ರಕ್ಚರ್ ಇರೋದು ಅಂತ. ಅವನು ಯಾವ ಮನಸ್ಥಿತಿ ಅವನು ಅಷ್ಟೇ. ಅದೊಂದು ಕಡೆ. ಇನ್ನೊಂದು ಕಡೆ ಈ ಫೀಸ್ ಬಗ್ಗೆ, ರೀ ಮೇಡಮ್, ನೀವು ಬದುಕಬೇಕು ಅಂದರೆ ಎಲ್ಲೋ ದುಡಿಬೇಕಾದ ಅವಶ್ಯಕತೆನೇ ಇಲ್ಲ. ಗಂಟೆ ಅಲ್ಲಾಡಿಸಿ ತಟ್ಟೆ ಚಾಚಿದ್ರೆ ಸಾಕು, ಅದರಲ್ಲೇ ಬದುಕೋಬೋದು. ಶತಮಾನಗಳಿಂದ ಬದುಕಡೆ ಬಂದಿದ್ದೀರಾ, ನಿಮ್ಮ ಪೂರ್ವಜರನ್ನ ಕೇಳಿ ಹೇಳ್ತಾರೆ. ಬಿಟ್ಟಿ ಬದುಕಿದ್ದೀರಾ. ಅಷ್ಟೇ ಅಲ್ಲ, ಒಂದು ಸಣ್ಣ ಕೊಳಕು ಜಾಗದಲ್ಲಿ ಒಂದು ಟೇಬಲು ಚೇರು ಒಂದು ಸ್ಟವ್ ಇಟ್ಕೊಂಡ್ರೆ ಬ್ರಾಹ್ಮಣರ ಹೋಟ್ಲು ಅಂತನೋ ಗೌಡಾಸ್ ಹೋಟೆಲ್ ಅಂತನೋ ಇನ್ನೆಂಥದ್ದು ಹಾಕ್ಕೊಂಡ್ರೆ ನಿಮಗೆ ವ್ಯಾಪಾರ ಆಗತ್ತೆ. ಒಬ್ಬ ದಲಿತ ಹೋಟ್ಲ್ ಹಾಕ್ಕೊಂಡ್ರೆ ಅವನ ಮನೆಯವರೇ ಬರಬೇಕಷ್ಟೇ, ಅಲ್ಲಿ ಕಸ್ಟಮರ್ಸ್ ಆಗಿ ಬೇರೆ ಯಾರು ಬರಲ್ಲ. ಅವ್ನು ದುಡಿಯೋದಕ್ಕೆ ಬೇರೆ ಜಾಗನೇ ಇಲ್ಲ. ಒಂದು ವ್ಯಾಪಾರ ಮಾಡಲಿ, ಒಂದು ಅಂಗಡಿ ಮಾಡಲಿ, ಏನೇ ಮಾಡಲಿ, ಅವನ ಜಾತಿಯ ಕಾರಣಕ್ಕೆ ಅವನ ಅಂಗಡಿಗೆ ಹೋಗಲ್ಲ ನೀವು. ನಿಮಗೆ 1000 ದಾರಿ ಇದೆ, ದುಡ್ಡು ಬರುತ್ತೆ, ಅದಕ್ಕೆ ಸ್ವಲ್ಪ ಕನ್ಸೆಷನ್ ಕೊಡ್ತಾರೆ. ಇವರಲ್ಲಿ ಆರ್ಥಿಕ ಸ್ಥಿತಿ ಸರಿ ಇಲ್ಲ. ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅನ್ನೋದಕ್ಕೆ ಕಾರಣ ಯಾರು? ನೀವೇ ತಾನೆ, ನಿಮ್ಮ ಸಮುದಾಯ ತಾನೆ, ನಿಮ್ಮ ಕೊಳಕು ಸಿದ್ಧಾಂತಗಳು ತಾನೆ, ನೀವು ತಂದಿರೋ ಹೊಲಸು ಜಾತಿ ರಾಜಕೀಯ ತಾನೆ, ಜಾತಿ ವ್ಯವಸ್ಥೆ ತಾನೆ. ಇವತ್ತು ಅದನ್ನ ಲೇವಡಿ ಮಾಡ್ತೀರಾ. ಫೀಸು ಕಡಿಮೆ ಅವರಿಗೆ, ನಮಗೆ ಜಾಸ್ತಿ. ಹೊಟ್ಟೆಗೆ ಅನ್ನ ತಿಂತೀರಾ, ಇನ್ನೇನಾದರೂ ತಿಂತೀರಾ? ಒಂದೇ ಒಂದು ದಿನ ಆದರೂ ಹೊಟ್ಟೆಗೆ ಅನ್ನ ತಿಂದಿದ್ರೆ ಇಂತಹ ಯೋಚನೆಗಳು ಬರಲ್ಲ, ಖಂಡಿತ ಬರಲ್ಲ. ಮತ್ತು ಸಾಮಾಜಿಕ ವಿಚಾರಗಳನ್ನು ಚರ್ಚೆ ಮಾಡಬೇಕಾದ್ರೆ ಅದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಒಂದು ದೊಡ್ಡ TV ಚಾನಲಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ, ಸಾಮಾಜಿಕ ವಿಚಾರಗಳನ್ನು ತರಬೇಕಾದ್ರೆ ತುಂಬ ಜಾಗೃತಿ, ಮೈ ಮೇಲೆ ಎಚ್ಚರಿಕೆ ಇರಬೇಕು. ಎಚ್ಚರ ಇರಬೇಕು ಮೈ ಮೇಲೆ. ಏನು ಮಾತಾಡ್ತಿದ್ದೀನಿ, ಏನು ಅರ್ಥ ಹೊರಡಿಸುತ್ತೆ, ಅದು ಸಮಾಜದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ. ನಿಮ್ಮಂತಹ ಮಾತುಗೆಟ್ಟವರಿಂದನೇ ಈ ಸಮಾಜ ಇವತ್ತಿಗೂ ಸಹ ಹೀಗೆ ನರಳುತ್ತಾ ಇರೋದು. ಯಾವುದ್ಯಾವುದೋ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಕೊಳುಕು ಸಂದೇಶಗಳನ್ನು, ಮೆಸೇಜ್ಗಳನ್ನು, ಸಿದ್ಧಾಂತಗಳನ್ನು ಓದ್ಕೊಂಡು ಬಂದುಬಿಡ್ತೀರಾ. ಇಷ್ಟಕ್ಕೂ ನೀವು ಒಬ್ಬ ನಟಿ ತಾನೆ, ಧಾರಾವಾಹಿ ನಟಿ ತಾನೆ, ನಿಮಗೆ ದುಡ್ಡು ಬರ್ತಾ ಇರೋದು ಕೇವಲ ಜನರಲ್ ಕ್ಯಾಟಗರಿಯಿಂದ ಬರ್ತಾ ಇದೆಯಾ? ವೀಕ್ಷಕರು ಬರೀ ಜನರಲ್ ಕ್ಯಾಟಗರಿ ವೀಕ್ಷಕರಿದ್ದಾರಾ? ಅಷ್ಟಾದರೂ ಕಾಮನ್ ಸೆನ್ಸ್ ಬೇಡ? ನಾನು ಎಲ್ಲರ ಅನ್ನ ತಿಂತಾ ಇದ್ದೀನಿ, ಎಲ್ಲರ ದುಡ್ಡಿಂದ ಅನ್ನ ತಿಂತಾ ಇದ್ದೀನಿ, ನಾನು ಹಾಕೋ ಬಟ್ಟೆಯಿಂದ, ನಾನು ಓಡಾಡೋ ಕಾರುವರೆಗೆ ಅಥವಾ ವಾಹನದವರೆಗೆ, ನಾನು ಇರೋ ಮನೆಯವರೆಗೆ ಪ್ರತಿಯೊಂದು ನನ್ನ ಸಂಪಾದನೆಯಿಂದ ಬರ್ತಾ ಇದೆ. ಆ ಸಂಪಾದನೆಯಲ್ಲಿ ಎಲ್ಲರ ದುಡ್ಡಿದೆ, ಎಲ್ಲರನ್ನು ನಾನು ಸಮಾನವಾಗಿ ಕಾಣಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಇಲ್ಲ, ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಶತಮಾನಗಳಿಂದ ನಿಮ್ಮ ಪೂರ್ವಜರು ಬ್ಲಡ್ಡಲ್ಲಿ ತುಂಬಿಟ್ಟಿದ್ದಾರೆ. ಇನ್ನೊಬ್ಬರಿಂದ ಎಲ್ಲ ಕಸ್ಕೊಂಡು ನಾವು ದೊಡ್ಡವರು ಅಂತ ನಿರೂಪಿಸ್ಕೋಬೇಕು. ಅವ್ರಿಗೆ ವಿದ್ಯೆ ಕೊಡಬಾರ್ದು, ಆಸ್ತಿ ಮಾಡ್ಕೊಳ್ಳೋಕೆ ಅವಕಾಶ ಕೊಡಬಾರ್ದು, ಒಳ್ಳೆ ವ್ಯವಸ್ಥೆ ಕೊಡಬಾರ್ದು, ಏನೂ ಕೊಡಬಾರ್ದು. ಆದರೆ ದೂಷಣೆ ಮಾಡಬೇಕು. ಅವ್ರು ನೋಡಿ ಹೆಂಗಿದ್ದಾರೆ, ಅವ್ರು ಬಡತನ ನೋಡು, ಅವ್ರು ಕೊಳಕ್ತನ ನೋಡು, ಅವ್ರು ಏನು ಸಾಧಿಸಿದ್ದಾರೆ, ಅವ್ರ ಮಾರ್ಕ್ಸ್ ಎಷ್ಟು, ನಮ್ಮಷ್ಟೇ ಮಾರ್ಕ್ಸ್ ತೆಗೆದ್ರೆ ಅವ್ರಿಗೆ ಅದು ಸಿಗುತ್ತಾ, ಇದು ಸಿಗುತ್ತಾ? ಎಲ್ಲ ಕಸ್ಕೊಂಡು ಕಾಲು ಮುರಿದು ರನ್ನಿಂಗ್ ರೇಸಿಗೆ ಬಿಡೋದು. ಜನ್ಮನ ನಿಮ್ಮದು, ಕೊಳಕು ಜನ್ಮ ನಿಮ್ಮದು. ಇನ್ನು ಇದೇನು ಹೊಸದೇನಲ್ಲ. ಈ ಚಿತ್ರರಂಗ ಬಣ್ಣದ ಲೋಕದಿಂದ ಬರುವಂಥದ್ದು, ಬೇರೆ ಕ್ಷೇತ್ರಗಳಿಂದನೂ ದಿನ ಬೆಳಗಾದ್ರೆ ಬರ್ತಿರ್ತವೆ. ಆದರೆ ಈ ಚಿತ್ರರಂಗದವರು ಇದ್ದಾರಲ್ಲ, ಇವರು ಎಲ್ಲರ ಆ ಒಂದು ಹಣದಲ್ಲಿ ಬದುಕುವಂಥವರು. ಅಯೋಗ್ಯ ಉಪೇಂದ್ರ ಆತ ಮಾಡಿದ್ದೇನು? 2 ಬಾರಿ ದಲಿತ ಸಮುದಾಯಕ್ಕೆ ಅವಮಾನ. ಒಮ್ಮೆ ಡೈರೆಕ್ಟು ಬಾಬಾ ಸಾಹೇಬರಿಗೆ ಅವಮಾನ. ಮಹಾನ್ ಬುದ್ಧಿವಂತ ಅಂತ ಹೇಳ್ಕೊಳ್ಳುವಂತಹ ವ್ಯಕ್ತಿಗೆ ಯಾವ ಕೋಟನ್ನು ಯಾರು ಹೇಳಿದ್ರು ಅಂತ ಗೊತ್ತಿರಲಿಲ್ವಾ?
ಏನದು ಬುದ್ಧಿವಂತಿಕೆ? ಇನ್ನೊಬ್ಬರನ್ನ ಅವಮಾನಿಸಿ, ಇನ್ನೊಬ್ಬರನ್ನ ಕೀಳಾಗಿ ನೋಡಿ, ಅವರು ಕೂಡ ಭಿಕ್ಷೆಯಲ್ಲಿ ಬದುಕ್ತಾ ಇದ್ರು ಕೂಡ ಅವರನ್ನ ಕೀಳಾಗಿ ನೋಡೋದು ಬುದ್ಧಿವಂತಿಕೆನಾ? ಮೊದಲಿಗೆ ಮಾಡಿದಂತಹ ಹಲ್ಕಟ್ಟು ಕೆಲಸ ಏನು ಉಪೇಂದ್ರ? ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾರ ಅಂತ ಯಾವನೋ ಹೇಳ್ಬಿಟ್ಟಿದ್ದಾನೆ. ಅದೆಲ್ಲ ಸುಳ್ಳು. ಇವನು ಹೇಳೋದು ಮಾತ್ರ ನಿಜ. ಅದು ಅಂಬೇಡ್ಕರ್ ಹೇಳಿದ್ದು ಅಂತ ಎಲ್ಲರೂ ಕ್ಯಾಕರ್ಸ್ ಮಕ್ಕ ತುಂಬ ಊಗದ ಮೇಲೆ ಸಣ್ಣದಾಗ ಒಂದು ವಿಷಾದ ವ್ಯಕ್ತಪಡಿಸ್ಬಿಟ್ಟ. ಸಣ್ಣದಾಗ ಒಂದು ವಿಷಾದ ತಪ್ಪಿಸ್ಕೊಂಡ. ಆಮೇಲೆ ಏನು ಮಾಡ್ದ? ಊರು ಅಂದಮೇಲೆ ಹೊಲಗೇರಿ ಇದ್ದೇ ಇರುತ್ತೆ ಅಂದ್ಬಿಟ್ಟ. ಯಾವ ಶತಮಾನದಲ್ಲಿದ್ದಾನೆ ಅವನು? ಯಾವ ಶತಮಾನ? ಎಂತಹ ಹಲ್ಕಟ್ಟು ಮಾತದು. ಯಾವ ಸಂವಿಧಾನದ ಅಡಿಯಲ್ಲಿದ್ದೀವಿ? ಏನು ಬದಲಾವಣೆಗಳಾಗ್ತಾ ಇದ್ದಾವೆ? ಯಾವುದರ ಪರವೇ ಇಲ್ಲ. ತನ್ನ ತಂದೆ ತಾತ ಮುತ್ತಾತ ತುಂಬಿರೋ ಕೊಳಕು ಅಸಹ್ಯ ಹೊಲಸನ್ನ ಒಳಗಡೆ ಇಟ್ಕೊಂಡು ಚೆನ್ನಾಗಿ ಅದನ್ನ ಊರಕ್ಕೆ ಬಿಡೋದು. ಆಮೇಲೆ ಅದನ್ನೊಂದಿನ ಆಚೆ ಹಾಕೋದು, ಆಚೆ ಹಾಕೊಡೋದು. ಆಮೇಲೆ ತಲೆ ಮರೆಸ್ಕೊಂಡು ಓಡಾಡ್ತಿದ್ದ ಬೇಲ್ ಸಿಗೋವರೆಗೂ ಕೇಸಾಯ್ತು ಅಂತ. ಎಂತಹ ಹಲ್ಕಟ್ಟು ಬುದ್ಧಿಗಳು ಇವ್ರದೆಲ್ಲ ಅಂತ. ಆ ಮಹಾತಾಯಿ ರಚಿತಾರಾಮ್ ಅಂತ, ಓಹೋ ಏನು ಪಬ್ಲಿಕ್ ಪ್ಲಾಟ್ಫಾರ್ಮ್ ಮೇಲೆ ನಿಂತ್ಕೊಂಡು ಮೈಕ್ ಹಿಡ್ಕೊಂಡು ಗಣರಾಜ್ಯೋತ್ಸವ ಬಿಡ್ರಿ, ಅದೇನು ದೊಡ್ಡ ಮಹಾವಿಚಾರ, ನಮ್ಮ ಫಿಲಮ್ ಬರ್ತಾ ಇದೆ ಅದನ್ನು ಆಚರಣೆ ಮಾಡಿ ಅಂದ್ಬಿಟ್ರು ವೇದಿಕೆ ಮೇಲೆ. ಆಯಾ ಮುಂದೊಂದು ಈ ದೇಶಕ್ಕೆ ಸ್ವಾತಂತ್ರ್ಯ ಪಡೆಯೋದಕ್ಕೆ ಎಷ್ಟು ಜನ ಎಷ್ಟು ತ್ಯಾಗಗಳು ಮಾಡಿದ್ದಾರೆ. ಇವರ ಪೂರ್ವಜರ ಎಲ್ಲರೂ ಬ್ರಿಟಿಷರ ಹತ್ರ ಸಂಬಳಕ್ಕೆ ಇದ್ಕೊಂಡು ಅವರು ಗುಲಾಮಗಿರಿ ಮಾಡ್ಕೊಂಡು ಅವ್ರು ಕೊಟ್ಟ ಸಂಬಳಕ್ಕೋಸ್ಕರ ಬದುಕಿದ್ರಲ್ಲ. ಹಾಗಾಗಿ ಸ್ವಾತಂತ್ರ್ಯದ ಮಹತ್ವ ಗೊತ್ತಿಲ್ಲ, ರಿಪಬ್ಲಿಕ್ ಡೇ ಮಹತ್ವ ಗೊತ್ತಿಲ್ಲ, ಗಣರಾಜ್ಯೋತ್ಸವದ ಮಹತ್ವ ಗೊತ್ತಿಲ್ಲ. ಅದನ್ನು ಬಿಟ್ಬಿಟ್ರೆ ಎಂತಾರೆ? ಅದು ಬೇಕಾಗಿಲ್ಲ, ನಮ್ಮ ಸಿನಿಮಾನ ಸೆಲೆಬ್ರೇಟ್ ಮಾಡಿ. ಇವರು ಮಾಡೋ 4 ಅವರ್ 2 ಅವರ್ ಸಿನಿಮಾಗಳಿಗೋಸ್ಕರ ಇಡೀ ದೇಶ ಅಷ್ಟು ಕಷ್ಟಪಟ್ಟು ಪಡ್ಕೊಂಡು ಸ್ವಾತಂತ್ರ್ಯವನ್ನ ಮರ್ತು ಬಿಡ್ಬೇಕಂತೆ. ಅದೇ ಸಾಲು ಇವ್ರದೆಲ್ಲ, ಒಂದೇ ಸಾಲು. ಎಷ್ಟು ಬರಗೆಟ್ಟು ಹೊಲಸುಗೆಟ್ಟೋಗಿರೋ ಮನಸ್ಥಿತಿಗಳು ಇವರೆಲ್ಲರೂ ಅಂದರೆ, ಈ ವಿಶೇಷವಾಗಿ ಜನರಲ್ ಕ್ಯಾಟಗರಿ ಅಂತ ಕರೆಸ್ಕೊಳ್ತಾರಲ್ಲ, ಅವರಲ್ಲಿರುವಂತಹ ವಿಷನ ತೆಗೆದ್ರೆ ಯಾವ ಹಾವು ಅದ್ರ ಮುಂದೆ ನಿಲ್ಲಲ್ಲ. ಯಾವ ಹಾವು ನಿಲ್ಲಲ್ಲ, ಹೆಬ್ಬಾವು ನಿಲ್ಲಲ್ಲ, ಕಾಳಿಂಗ ಸರ್ಪನೂ ನಿಲ್ಲಲ್ಲ. ಇನ್ನಂತೆಂಥವು ಆಫ್ರಿಕಾದಲ್ಲಿರೋ ಅಮೇರಿಕಾದಲ್ಲಿ ಇರುವಂತಹ ಯಾವ ಹಾವುಗಳ ವಿಷನೂ ಅದ್ರ ಮುಂದೆ ನಿಲ್ಲ. ಅಷ್ಟು ವಿಷ. ಆದರೆ ಇವರು ತಿನ್ನೋ ಅನ್ನ ಮಾತ್ರ ಎಲ್ಲರಿಂದ ಬರಬೇಕು. ಏನೋ ಇವ್ರ ಅಪ್ಪನ ಮನೆ ಆಸ್ತಿ ಥರ. ಜನ ಬಂದಿಲ್ಲ ಥಿಯೇಟರ್ಗೆ ಅಂದರೆ ಬಾಯಿ ಬಡ್ಕೊಂಬಿಡ್ತಾರೆ. ಕನ್ನಡ ಸಿನಿಮಾ ನೋಡೋದೇ ಇಲ್ಲ, ಕನ್ನಡ ಸಿನಿಮಾಗೆ ಬರೋದೇ ಇಲ್ಲ, ನಮಗೆ ಥಿಯೇಟ್ರೇ ಕೊಡಲ್ಲ, ಹಂಗೆ ಹಿಂಗೆ ಅಂತ. ಇನ್ನು ಇಂತಹ ಹಲ್ಕಟ್ಟು ಮನಸ್ಥಿತಿಯ ಜನ ಮಾಡುವ ಹಲ್ಕಟ್ಟು ಕೆಲಸಕ್ಕೆ ಯಾವತ್ತೋ ಒಂದಿನ ಯಾವುದಕ್ಕಾದ್ರೂ ಅವನು ಉಪಯೋಗಕ್ಕೆ ಬರ್ಬೋದು ಅಂತ ಕಾರಣಕ್ಕೆ ಇವ್ರು ಏನಾದರೂ ಕಿತ್ತೋದು ಸಿನಿಮಾ ಮಾಡಿದ್ರೆ ಆ ಸಿನಿಮಾಗೆ ಪ್ರಮೋಷನ್ ಮಾಡೋದಕ್ಕೆ ಆ ಸ್ಟಾರ್ನ ಕರೆಸ್ಬೋದು ಅನ್ನೋ ಕಾರಣಕ್ಕೋ, ಅಥವಾ ಆ ಕಿತ್ತೋದ ಸ್ಟಾರ್ಗಳು ಮಾಡೋ ಕಿತ್ತೋದ ಸಿನಿಮಾದಲ್ಲಿ ಎಲ್ಲೋ ಒಂದು ಸೈಡ್ ರೋಲ್ ಮುಖ ತೋರಿಸೋದಕ್ಕೆ ಅವಕಾಶ ಕೊಡ್ತಾರೆ ಅನ್ನೋ ಕಾರಣಕ್ಕೋ ಸಮುದಾಯದ ವಿರುದ್ಧ ಮಾತಾಡಿದಂತಹ ಹಲ್ಕಟ್ಟುಗಳಿಗೆ ಸಪೋರ್ಟ್ ಮಾಡುವಂತಹ ಹಲ್ಕಟ್ಟುಗಳು ಈ ಕಡೆ ಬೇರೆ ಇದ್ದಾರೆ. ಶೋಷಿತ ಸಮುದಾಯದಿಂದ ಬಂದು ಸಹ ಆ ಹಲ್ಕಟ್ಟುಗಳನ್ನು ಯಾರಾದರೂ ಏನಾದರೂ ವಿರೋಧಿಸಿದಾಗ ಅವ್ರ ಜೊತೆ ನಿಲ್ಲಲ್ಲ. ಅದಕ್ಕೊಂದು ಸಿದ್ಧಾಂತ ತಗೊಂಬರೋದು. ಎಲ್ಲ ಹಲ್ಕಟ್ಟುಗಳು ಸೇರಿಕೊಂಡು ಈ ಸಮಾಜನ ಹಲ್ಕಟ್ಟುತನದಿಂದ ಹೊರಗೆ ಬರೋದಕ್ಕೆ ಬಿಡಲೇಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇಂಥ ಹಂಸ ಅನ್ನುವಂತಹ ವ್ಯಕ್ತಿಗಳಿಗೆ, ಮಹಿಳೆಯರಿಗೆ ಅಥವಾ ಪುರುಷರಿಗೆ ಇಂತಹ ಕೊಳಕು ಮಾತುಗಳನ್ನು ಸಲೀಸಾಗಿ ಆಡೋದಕ್ಕೆ ಧೈರ್ಯ ಬರ್ತಾ ಇದೆ. ಸಲೀಸಾಗಿ ಆಡಿರೋದು ಅದನ್ನು. ಆ ಇಂಟರ್ವ್ಯೂ ಮಾಡ್ತಿದ್ದವನಿಗಾದರೂ ಸೆನ್ಸ್ ಇರಬೇಕಾಗಿತ್ತು, ಎಡಿಟಿಂಗ್ ಮಾಡ್ತಿದ್ದವನಿಗಾದ್ರೂ ಸೆನ್ಸ್ ಇದು ಕಟ್ ಮಾಡಿ ಬಿಸಾಕಬೇಕಾಗಿತ್ತು. ಎಡಿಟರ್ ಅಂತ ನ್ಯೂಸ್ ಎಡಿಟರ್ ಅಂತ ಒಬ್ಬ ಕೂತಿರ್ತಾನೆ ಚಾನಲಲ್ಲಿ, ಅವನಾದರೂ ಗಮನಿಸ್ಬೇಕು. ಯಾವನಿಗೂ ಇಲ್ಲ. ಯಾಕಂದರೆ ಎಲ್ಲ ಅವರೇ, ಆ ಹಲ್ಕಟ್ಟು ಮನಸ್ಥಿತಿಯವರೇ ತುಂಬೋಗಿರೋದಲ್ಲಿ. ಹಾಗಾಗಿ ದೇ ಡೋಂಟ್ ಕೇರ್. ಆ ಹಲ್ಕಟ್ಟು ಮನಸ್ಸುಗಳೆಲ್ಲ ಬಂದು ಇವತ್ತು ಇಂತಹ ಒಂದು ಹಲ್ಕಟ್ಟುತನವನ್ನು ತಂದು ತೋರಿಸಿದ್ದಾರೆ. ಹನುಮಂತ ಲಮಾಣಿ ಅನ್ನುವಂತಹ ಲಂಬಾಣಿ ಬಂಜಾರ ಸಮುದಾಯಕ್ಕೆ ಸೇರಿದಂತಹ ಹುಡುಗ
ಯಾವುದೋ ಒಂದು ವೇದಿಕೆಯ ಮೇಲೆ ಯಾವುದೋ ಪ್ರಶಸ್ತಿ ಗೆದ್ದು ಬಿಡ್ತಾನೆ ಅಂತ. ಎಷ್ಟು ಉರಿ, ಎಲ್ಲೆಲ್ಲೋ ಉರಿ. ಹಾಗಾಗಿ ಇಡೀ ಸಮುದಾಯನ ಅವಮಾನಿಸಿ ಬಿಟ್ಬಿಡೋದು, ಅದೃಷ್ಟಕ್ಕೆ ಬರೋದು. ಲಾಯ್ಕ್ ಇಲ್ದಿರೋದ್ರು ಅವ್ರೇನೋ ರಿಸರ್ವೇಷನ್ ಮೇಲೆ ಬಂದ್ಬಿಡ್ತಾರೆ. ಛೇ 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 ಛೇ. ಇವ್ರಿಗೆಲ್ಲ ಸಂವಿಧಾನ ಅನ್ಕಂಡೇ ಸುಮ್ಮನೆ ಕೂತ್ರೆ ಮುಂದೊಂದು ದಿನ ತಲೆ ಮೇಲೆ ಕೂತ್ಕೊಳ್ತಾರೇನೋ ಅಂತ ಭಯ ಆಗುತ್ತೆ ಒಂದೊಂದು ಸಲ. ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅನ್ನಿಸ್ಬಿಡುತ್ತೆ. ಆದರೂ ನಾಗರಿಕ ಸಮಾಜದಲ್ಲಿದ್ದೀವಿ, ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ನಾವು ಸಹ ತಾಳ್ಮೆಯಿಂದ ಕಾನೂನಿನ ರೀತಿಯಲ್ಲಿ ಹೋಗುವಂತಹ ಪ್ರಯತ್ನವನ್ನು ಸಾಕಷ್ಟು ತಾಳ್ಮೆಯಿಂದ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಸಮುದಾಯದ ಒಳಗೆ ಇರುವಂತಹ ಒಂದಷ್ಟು ಕಂತ್ರಿಗಳನ್ನು ಸಹ ಸಹಿಸಿಕೊಂಡು, ಆ ಹೊರಗಿನ ಕಂತ್ರಿಗಳು ಒಳಗಿನ ಕಂತ್ರಿಗಳು ಎಲ್ಲರನ್ನೂ ಸಹಿಸಿಕೊಂಡು ಹೋಗ್ತಾ ಇದ್ದೀವಿ. ಅದು ಎಷ್ಟು ದಿನ ಈ ತಾಳ್ಮೆ ಉಳಿಯುತ್ತೆ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಅಷ್ಟೆ, ಯಕ್ಷ ಪ್ರಶ್ನೆ ಅದು. ಈಕೆಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ತಾನು ಎಲ್ಲರ ದುಡ್ಡಿಂದ ಅನ್ನ ತಿಂತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇದ್ದರೆ ಕ್ಷಮೆ ಕೇಳಲಿ. ಅಟ್ಲೀಸ್ಟ್ ಹಾಗಾದರೂ ಚೂರಾದರೂ ತನ್ನ ಕೊಳಕನ್ನು ತೊಳ್ಕೊಳ್ಳಿ. ಇಲ್ಲದೆ ಹೋದರೆ ಯಾರ್ಯಾರು ಯಾವ ಸಂದರ್ಭದಲ್ಲಿ ಹೇಗೆ ಅನುಭವಿಸ್ತಾರೋ ಅದಕ್ಕೆ ಅಂತ ಕಾನೂನುಗಳಿದ್ದಾವೆ, ಅದಕ್ಕೆ ಸಂವಿಧಾನ ಇದೆ, ಅದಕ್ಕೆ ಆದಂತಹ ಸಮಯ ಸಂದರ್ಭಗಳು ಸಹ ಇರ್ತವೆ. ಅನುಭವಿಸೇ ತೀರ್ತಾರೆ, ಅದು ಖಂಡಿತ ಆಗುತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.